ಮಾತಾಡಬೇಡ. ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಏನಪ್ಪಾ ಅಂತಂದ್ರೆ ಇವತ್ತು ಮಾರ್ಕೆಟ್ ಏನಾಗಿದೆ, ಒಂದು ಶಾರ್ಪ್ ಗ್ಯಾಪ್ ಡೌನ್ ಮೀನ್ಸ್ ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಅರೌಂಡ್ ಎಷ್ಟು ಪಾಯಿಂಟ್ಸ್ ಅಪ್ಪ ಅಂತಂದ್ರೆ ನಿಯರ್ ಟು 400-500 ಪಾಯಿಂಟ್ಸ್ ಏನದ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಮಾರ್ಕೆಟ್ ಕಂಪ್ಲೀಟ್ಲಿ ಏನದ ನ್ಯೂಸ್ ಬೇಸ್ಡ್ ಡ್ರಿವನ್ ಅದ. ಸೊ ಏನಾಗಿದೆಪ್ಪ ಅಂತಂದ್ರೆ ನಾ ಇಂಪಾರ್ಟೆಂಟ್ ಲೆವೆಲ್ಸ್ ಪ್ರಿವಿಯಸ್ ಎನಾಲಿಸ್ ವಿಡಿಯೋದಲ್ಲಿ ಏನು ಹೇಳಿದ ಅಂತಂದ್ರೆ, ಸೊ 23,900 ಆಕ್ಟ್ಸ್ ಆಸ್ ಒಂದು ಸಪೋರ್ಟ್, ಈ ಕ್ರಿಷಿಯಲ್ ಯೂಸ್ ಸಪೋರ್ಟ್ ಅದ ಅಂತ ಹೇಳಿದ್ದೆ ಅಲ್ಲಿ. ಯಾಕಪ್ಪ ಅಂತಂದ್ರೆ ಇಲ್ಲೊಂದು ಮಲ್ಟಿಪಲ್ ಬೌನ್ಸ್ ಬ್ಯಾಕ್ ಬೈಯಿಂಗ್ ಪೊಸಿಷನ್ ಆಗಿತ್ತು. ಸೊ ಇಲ್ಲೊಂದು ಬೈಯಿಂಗ್ ಆಗಿತ್ತು, ಇಲ್ಲಿ ಬೈಯಿಂಗ್ ಆಗಿತ್ತು, ಇಲ್ಲಿ ಬೈಯಿಂಗ್ ಆಗಿತ್ತು, ಬ್ರೇಕ್ಔಟ್ ಆಗಿತ್ತು, ಸಸ್ಟೈನ್. ಬಟ್ ಸೆಲ್ಲಿಂಗ್ ಸೈಡ್ ಇದು ರೆಸಿಸ್ಟೆನ್ಸ್ ಆಕ್ಟ್ ಆಗಿ ಸೆಲ್ಲಿಂಗ್ ಸೈಜ್ ಆಗಿತ್ತು. ಬಟ್ ಏನಾಗಿದೆ ಇಮಿಡಿಯೇಟ್ ಮತ್ತೆ ಅಪ್ ಸೈಡ್ ಗ್ಯಾಪ್ ಓಪನ್ ಮಾಡಿ ಸ್ಲೋ ಅಂಡ್ ಸ್ಟಡಿ ಮಾರ್ಕೆಟ್ ಏನದ ಅಪ್ ಸೈಡ್ ಮೂವ್ಮೆಂಟ್ ಆಗ್ಯದ. ಓಕೆ, ಆಮೇಲೆ ಏನಾಗಿದೆ ಇವತ್ತಿನ ದಿನ ಏನಾಯ್ತು, ಯೂಸ್ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಗ್ಯಾಪ್ ಡೌನ್ ಓಪನ್ ಆಗಿ ಕಂಟಿನ್ಯೂಸ್ ಏನದ ಇಲ್ಲಿ ಬೈಯಿಂಗ್ ಪೊಸಿಷನ್ಸ್ ದಾಗೆ ಬಂದ. ಸೊ ಇಲ್ಲಿ ನೋಡ್ರಿ, ಪ್ರೀವಿಯಸ್ ನಿನ್ನೆ ವಿಡಿಯೋದಾಗ ಏನ್ ಹೇಳಿದ, ಯಾವಾಗೇ ಒಂದು ಸಪೋರ್ಟ್ ಅದು ಬ್ರೇಕ್ ಆಯ್ತು ಅಂತಂದ್ರೆ ಅದು ಏನಾದ ಇಮಿಡಿಯೇಟ್ ಆಕ್ಟ್ಸ್ ಆಸ್ ಎ ರೆಸಿಸ್ಟೆನ್ಸ್ ಅಂತ ಹೇಳಿದ. ಸೊ ಇಲ್ಲಿ ಈ ಒಂದು ಸಪೋರ್ಟ್ ಇತ್ತಿದೆ ಆಕ್ಚುಲಿ ನಮಗೆ. ಸಪೋರ್ಟ್ ಏನಾಗಿದೆ ಬ್ರೇಕ್ ಆಗಿದೆ, ಯೂಸ್ ಗ್ಯಾಪ್ ಡೌನ್ ಓಪನ್ ಆಗಿ ಏನಾಗಿದೆ ಬ್ರೇಕ್ಔಟ್ ಆಗಿದೆ. ಸೊ ಬ್ರೇಕ್ಔಟ್ ಆದ ಈ ಪೊಸಿಷನ್ ಏನಾಯ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಹೇಳಿದ. ಸೊ ಸೇಮ್ ಹಂಗೆ ಆಗಿದೆ, ಮಾರ್ಕೆಟ್ ಇಲ್ಲಿ ಬಂದು ಟಚ್ ಆಗಿ ಇಲ್ಲಿಂದ ರಿವರ್ಸಲ್ ಕ್ಲೋಸಿಂಗ್ ಏನಾದ್ರು ಕೊಟ್ಟದ ನಮಗೆ. ಸೊ ನಾಳೆ ಏನ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಏನಾದ್ರು ಓಪನ್ ಆಯ್ತು ಅಂತಂದ್ರೆ, ಸೊ ಇಲ್ಲಿ ಫಸ್ಟ್ ಲೆವೆಲ್ ಯಾವ್ದು ಇಂಪಾರ್ಟೆಂಟ್ ಲೆವೆಲ್ ಆಯ್ತು 23,750-700. ಅದಾದ್ಮೇಲೆ ಏನಾಗ್ತಪ್ಪ ಅಂತಂದ್ರೆ ಮಾರ್ಕೆಟ್ ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ 23,900 ಬೇಕಾಗಿತ್ತಂದ್ರೆ ಮತ್ತೆ ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಏನದ 24,000 ಲೆವೆಲ್, ಇಲ್ಲಿ ರೌಂಡ್ ಲೆವೆಲ್ ಏನದ ರೆಸಿಸ್ಟೆನ್ಸ್ ಅದ. ಓಕೆ, ಸೊ ಕಂಪ್ಲೀಟ್ ಮಾರ್ಕೆಟ್ ಏನದ ನ್ಯೂಸ್ ಬೇಸ್ಡ್ ಡ್ರಿವನ್ ಅದ. ಸೊ ಯಾವುದೇ ತರದ್ದು ಓವರ್ ನೈಟ್ ಪೊಸಿಷನ್ಸ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಇಲ್ಲಿ ನೋಡಿ ಕಂಟಿನ್ಯೂಸ್ ಏನಾಗಿದೆ, ಇಲ್ಲೆಲ್ಲ ಅಪ್ಸೈಡ್ ಮೂವ್ಮೆಂಟ್ ತೋರಿಸದ. ಸೊ 24,000 ಅಬೋವ್ ಏನಾದ್ರು ಕ್ಲೋಸ್ ಕೊಟ್ಟಿತ್ತು. ಬಟ್ ಏನಾಗಿದೆ ಇನ್ನೊಂದೇನಪ್ಪ ಅಂತಂದ್ರೆ ಆಕ್ಚುಲಿ ನಾಳೆ ಎಕ್ಸ್ಪೈರಿ ಇತ್ತು, ನಾಳೆ ಹಾಲಿಡೇ ಇರೋದ್ರಿಂದ ಏನಾಗಿದೆ ಯಾವುದೇ ಪೊಸಿಷನ್ಸ್ ಗಳು ಏನು ಬೈಯಿಂಗ್ ಇಟ್ಕೊಂಡಿರ್ತಾರೆ ನೋಡು, ಕಾಲ್ ಬೈ ಮಾಡಿ ಪೊಸಿಷನ್ಸ್ ಏನು ಫಾರ್ವರ್ಡ್ ಮಾಡಿರ್ತಾರೆ ನೋಡು, ಅವ್ರದ್ದು ಏನಾಗಿದೆ ಇಲ್ಲಿ ಪೂರ ಕಂಪ್ಲೀಟ್ ಏನಾಗಿದೆ ಇದು ಪ್ರಾಫಿಟ್ ಬುಕಿಂಗ್ ಆಗಿರುತ್ತೆ. ಸೊ ಹಂಗಾಗಿ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಇದು ಒಂದು ಸೆಲ್ಲಿಂಗ್ ಗ್ಯಾಪ್ ಡೌನ್ ಆಗೋದು ಮೇನ್ ರೀಸನ್. ಯಾಕಪ್ಪ ಅಂತಂದ್ರೆ ಸೊ ಡೇ ಟೈಮ್ ಫ್ರೇಮ್ದಾಗ ಒಂದ್ಸಲ ನಿಮ್ಗೆ ಏನಾದ್ರು ತೋರಿಸ್ತೀನಿ. ಸೊ ಇದು ಗ್ಯಾಪ್ ಡೌನ್ ಓಪನ್ ಆಗಲಿಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ಒಂದು ಎಕ್ಸ್ಪೈರಿ ನಾಳೆ ಇರೋದು, ಎಕ್ಸ್ಪೈರಿ ಇವತ್ತು ಪೋಸ್ಟ್ಪೋನ್ ಆಗಿದೆ, ನಾಳೆ ಹಾಲಿಡೇ ಇರೋದ್ರಿಂದ ಏನಾಗಿದೆ ಯಾರ್ಯಾರು ಕಾಲ್ ಬೈ ಮಾಡಿರ್ತಾರೆ, ಸಪೋಸ್ ಯಾರ್ಯಾರು ಕಾಲ್ ಏನ್ ಹೋಲ್ಡ್ ಮಾಡಿರ್ತಾರೆ ನೋಡು, ಅವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಏನಾದ ಕೊಟ್ಟದಿಲ್ಲಿ. ಓಕೆ, ಸೊ 24 ಒಂದು ಒಳ್ಳೆ ಪ್ರಾಫಿಟ್ ಬಂತು. ಸೊ ಹಂಗಾಗಿ ಯಾರ್ಯಾರು ಹೋಲ್ಡ್ ಮಾಡಿರೋ ಟ್ರೇಡ್ಸ್ ಗಳೆಲ್ಲ ಎಕ್ಸಿಟ್ ಆಗಿರ್ತಾರೆ. ಸೊ ಆ ಅದಕ್ಕೆ ಏನಾಗಿದೆ ಮಾರ್ಕೆಟ್ ಏನಾಗಿದೆ ಇಲ್ಲೊಂದು ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಬಟ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಮಾರ್ಕೆಟ್ ಕಂಟಿನ್ಯೂಸ್ ಸೆಲ್ಲಿಂಗ್ ಸೈಡ್ ಇಲ್ಲಿ ಮತ್ತೆ ತಿರುಗಿ ಏನದ ಬೈಯರ್ಸ್ ಇಲ್ಲಿ ಆಕ್ಟಿವ್ ಅದಾರ. ಸೊ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಪ್ರಾಫಿಟ್ ಬುಕಿಂಗ್. ಆಮೇಲೆ ನಾಳೆ ಎಕ್ಸ್ಪೈರಿ ಇದ್ದು ಇವತ್ತಾಗಿದ್ದು, ಅದಕ್ಕೆ ಏನಾಗ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂಡ್ ನ್ಯೂಸ್ ಬೇಸ್ಡ್ ಆಗ್ಯದ. ಸೊ ಹಂಗಾಗಿ ಏನಾಗಿದೆ ಇಲ್ಲಿ ಬಯರ್ಸ್ ಸ್ಟಿಲ್ ಆಕ್ಟಿವ್ ಆರಾಮ್. ಸೊ ಏನ ಅಂಟಿಲ್ ಅಂಡ್ ಅನ್ಲೆಸ್ 23,900 ಏನಾದ್ರು ಅಪ್ಪೋ ಮೇಲೆ ನಮಗೆ 16 ನಾಳೆ ದಿಂದಾಗ ನಾಡ್ದು ಅಂದ್ರೆ ವೆನಸ್ಡೇ, ನಾಳೆ ಹಾಲಿಡೇ ಅದ, ವೆನಸ್ಡೇ ದಿಂದ ಏನು ಅಬೋ ಏನಾದ್ರೆ ನಮ್ಗೆ ಸಸ್ಟೈನ್ ಆಯ್ತು ಅಂತಂದ್ರೆ ಒಂದು ಮತ್ತೆ ಬೈಯಿಂಗ್ ಅಪರ್ಚುನಿಟೀಸ್ ನಮ್ಗೆ ಏನಾದ್ರೆ ಇಲ್ಲಿ ಕಾಣಿಸ್ತದೆ. ಐ ಹೋಪ್ ನಾ ಹೇಳಿದ್ದೇನಾದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡಲ್ತೀರಿ ಅವರೆಲ್ಲರೂ ಏನಾದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಹಿಟ್ ದ ಬೆಲ್ ಐಕಾನ್, ಸೊ ದಟ್ ನಾನು ಏನೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಸೊ ನಿಮ್ಗೆ ಏನಾದ ಅಪ್ಡೇಟ್ ಆಗ್ತದೆ. ಐ ಹೋಪ್ ನಾ ಹೇಳಿದ್ದು ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ನಾ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಬೈ ಫ್ರೆಂಡ್ಸ್.